ಸುಂಟಿಕೊಪ್ಪ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಗಳಿಗೆ ಒಂದು ಹಂತದ ಮುಕ್ತಿ ಸಿಕ್ಕಿದೆ. ಚಿತ್ತಾರದಲ್ಲಿ ಪ್ರಸಾರವಾದ ವರದಿಗೆ ಜಿಲ್ಲಾ ಆರೋಗ್ಯ ಇಲಾಖೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಸೂಕ್ತ ಮಾರ್ಗದರ್ಶನ ಮಾಡುವುದರೊಂದಿಗೆ ಸ್ವಚ್ಛತೆಗೆ ಕ್ರಮ ಕೈಗೊಂಡಿದ್ದಾರೆ. ಈ ಮಧ್ಯೆ ಸಂಜೆಯ ಬಳಿಕ ತರಬೇತಿ ವೈದ್ಯರನ್ನು ನಿಯೋಜಿಸಲು ಮಾತುಕತೆ ನಡೆದಿದೆ. ಆಸ್ಪತ್ರೆಯ ಹೆರಿಗೆ ವಾರ್ಡಿನಲ್ಲಿ ಅಶುಚಿತ್ವದ ವಾತಾವರಣ ಕಂಡುಬಂದಿರುವ ಬಗ್ಗೆ ಇದೇ 22ರ ಬುಧವಾರ ಚಿತ್ತಾರದಲ್ಲಿ ವರದಿ ಪ್ರಸಾರವಾಗಿತ್ತು. ಸಮಸ್ಯೆ ಬಗ್ಗೆ ಸರ್ಕಾರದ ಕಾರ್ಯದರ್ಶಿಗಳಿಗೂ ಸಾರ್ವಜನಿಕರಿಂದ ದೂರು ಹೋಗಿತ್ತು. ಎಚ್ಚೆತ್ತುಕೊಂಡ ಅಧಿಕಾರಿಗಳು ಗುರುವಾರ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್, ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ಆಡಳಿತಾಧಿಕಾರಿ ಡಾಕ್ಟರ್ ದರ್ಶನ್ ಭೇಟಿ ನೀಡಿ ಸಮಸ್ಯೆಗಳನ್ನು ಅವಲೋಕಿಸಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಸ್ವಚ್ಛತೆ ಸೇರಿದಂತೆ ಆಸ್ಪತ್ರೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ನಿಗಾ ವಹಿಸುವಂತೆ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಡಿಎಚ್ಒ ಡಾಕ್ಟರ್ ಸತೀಶ್ ಕುಮಾರ್ ಚಿತ್ತಾರಕ್ಕೆ ತಿಳಿಸಿದ್ದಾರೆ. ಸಮಸ್ಯೆಗಳ ಬಗ್ಗೆ ಸಮಜಾಯಿಷಿಕೆ ಕೇಳಿದ ಅಧಿಕಾರಿಗಳು ಮುಂದೆ ಇಂತಹ ಸಮಸ್ಯೆಯಾಗದಂತೆ ಕ್ರಮ ವಹಿಸಲು ಸೂಚಿಸಿ ನೋಟಿಸ್ ನೀಡಿದ್ದಾರೆ. ನಮಸ್ಕಾರ. ಶುಂಟಿಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಶುಚಿತ್ವದ ಬಗ್ಗೆ ಕಂಪ್ಲೇಂಟ್ಸ್ ಬಂದಿರೋವಂಥದ್ದನ್ನು ನಾವೆಲ್ಲ ಕೂಡ ನೋಡಿದ್ವಿ. ಆ ಸಂದರ್ಭದಲ್ಲಿ ನಮಗೂ ಇಲಾಖೆಯ ಮೇಲಧಿಕಾರಿಗಳಿಗೂ ಕೂಡ ಈ ಒಂದು ಅವರು ಅಲ್ಲಿನ ಅಡ್ಮಿಟ್ ಆಗಿದ್ದಂಥ ಸಾರ್ವಜನಿಕರು ಒಬ್ಬರು ಕಂಪ್ಲೇಂಟ್ ಕೂಡ ಮಾಡಿದರು. ಆ ಹಿನ್ನೆಲೆಯಲ್ಲಿ ನಾವು 23ನೇ ತಾರೀಕು ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಾನು ಮತ್ತು ಅಲ್ಲಿನ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಯಾರು ಡಾಕ್ಟರ್ ದರ್ಶನ್ ಇದ್ದಾರೆ, ಜೊತೆಗೆ ತಾಲೂಕು ಹೆಲ್ತ್ ಆಫೀಸರು ಡಾಕ್ಟರ್ ಇಂದುದಾರ್ ಎಲ್ಲರೂ ಕೂಡ ವಿಸಿಟ್ ಮಾಡಿ ವೈಯಕ್ತಿಕವಾಗಿ ಗಮನ ಹರಿಸಿ ಅಲ್ಲಿನ ಏನು ಸಮಸ್ಯೆ ಇದೆ ಅದರ ಕಡೆ ಗಮನ ಹರಿಸಿದ್ದೇವೆ. ಜೊತೆಗೆ ಈಗಾಗಲೇ ಅದು ಅವರು ಕಂಪ್ಲೇಂಟ್ ಮಾಡಿದ್ದು ಆ ಸಮಸ್ಯೆಯನ್ನು ಈಗಾಗಲೇ ಬಗೆಹರಿಸಿದ್ದೇವೆ. ಜೊತೆಗೆ ಇನ್ಮೇಲೆ ನಿರಂತರವಾಗಿ ನಮ್ಮ ಅಲ್ಲಿನ ಮೆಡಿಕಲ್ ಆಫೀಸರ್ ಯಾರು ಗುತ್ತಿಗೆ ವೈದ್ಯಾಧಿಕಾರಿಗಳಿದ್ದಾರೆ ಅವ್ರಿಗೆ ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀವಿ. ತಾವು ಮಾನಿಟರ್ ಮಾಡಬೇಕು, ಡೈಲಿ ಬೆಳಗ್ಗೆ ಮತ್ತು ಸಂಜೆ ಒಂದು ರೌಂಡ್ ಇಡೀ ಹಾಸ್ಪಿಟ್ಲನ್ನು ಚೆಕ್ ಮಾಡಬೇಕು ಅಂತ ಕೂಡ ಹೇಳಿದ್ದೀವಿ. ಮುಂದೆ ಈ ಥರದ್ದು ಆಗಬಾರ್ದು ಅಂತ ಕೂಡ ನಾವು ವಾರ್ನ್ ಮಾಡಿ ಅವರಿಗೆ ನೋಟಿಸು ಕೂಡ ಇಶ್ಯೂ ಮಾಡಿ. ಸಂಜೆ ನಂತರ ಆಸ್ಪತ್ರೆಯಲ್ಲಿ ವೈದ್ಯರ ಸಮಸ್ಯೆ ಇದೆ ಎಂದು ಸಾರ್ವಜನಿಕರು ಅಳಲು ತೋಡಿಕೊಂಡಿದ್ದರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಾಕ್ಟರ್ ಸತೀಶ್ ಕುಮಾರ್, ಸುಂಟಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬೆಳಿಗ್ಗೆ 9:30ರಿಂದ ಸಂಜೆ 5:30ರವರೆಗೆ ಮಾತ್ರ ವೈದ್ಯರು ಲಭ್ಯರಿದ್ದು, ಸಂಜೆಯ ಬಳಿಕ ದಾದಿ ಕರ್ತವ್ಯದಲ್ಲಿರುತ್ತಾರೆ ಎಂದರು. ಹೆದ್ದಾರಿ ಬದಿಯಲ್ಲಿ ಆಸ್ಪತ್ರೆ ಇರುವುದರಿಂದ ಜನರ ಸಮಸ್ಯೆಯನ್ನರಿತು ಮೆಡಿಕಲ್ ಕಾಲೇಜಿನ ತರಬೇತಿ ವೈದ್ಯರನ್ನು ನಿಯೋಜಿಸಲು ಕ್ರಮ ವಹಿಸಲಾಗುವುದು ಎಂದು ಡಾಕ್ಟರ್ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ಬೆಳಗ್ಗೆ 9:30ರಿಂದ 5:30 ತನಕ ಡಾಕ್ಟರ್ಸ್ ಇರ್ತಾರೆ. ನಂತರದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಮತ್ತು ಸ್ಟಾಫ್ ನರ್ಸ್ ಇದ್ದಾರೆ. ಅವ್ರ ಮುಖಾಂತರ ನಾವು ಈಗ ಏನಂತ ಅಂದರೆ ವೈದ್ಯರದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರೋದ್ರಿಂದ ನಾವು ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡೋದು ಕಷ್ಟ ಆಗ್ತಾಯಿದೆ. ಬಟ್ ನಾವು ಈಗ ಆಲ್ರೆಡಿ ಅಲ್ಲಿ ಅದು ಹೈವೇಲಿರೋದ್ರಿಂದ ಈಗ ನಾವು ಮೆಡಿಕಲ್ ಕಾಲೇಜಿನ ವೈದ್ಯಾಧಿಕಾರಿಗಳು ಅಲ್ಲಿನ ಡಾಕ್ಟರ್ಸ್ಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ, ಯೂನಿಯನ್ ಡೈರೆಕ್ಟ್ರಿಗೆ. ಅಲ್ಲಿ ಆ ಮುಖಾಂತರ ಅವರು PG ಮಾಡ್ತಿರೋವಂಥದ್ದು ರೂರಲ್ ಸರ್ವಿಸ್ ಮಾಡಬೇಕಾಗಿದೆ ಅಂಥವ್ರು ಡಾಕ್ಟರ್ಸ್ನ ಅಲ್ಲಿ ಡೆಪ್ಯೂಟ್ ಮಾಡೋವಂಥ ಕೆಲಸನೂ ಕೂಡ ನಮ್ಮ ಇಲಾಖೆಯಿಂದ. ನೆಲ್ಲಿಹುದಿಕೇರಿಯ ಬಾಣಂತಿಯೊಬ್ಬರು ಆಸ್ಪತ್ರೆಯ ಅವ್ಯವಸ್ಥೆಯಿಂದ ಮನನೊಂದು ಮೇಲಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದರು. ಆಸ್ಪತ್ರೆಗೆ ಭೇಟಿ ನೀಡಿದ್ದ ಚಿತ್ತಾರಕ್ಕೂ ಅವ್ಯವಸ್ಥೆಗಳ ದರ್ಶನವಾಗಿತ್ತು. ಇದೀಗ ಅಧಿಕಾರಿಗಳ ಭೇಟಿಯ ಬಳಿಕ ಆಸ್ಪತ್ರೆಯ ವಾತಾವರಣ ಬದಲಾಗಿದೆ. ವಾರ್ಡ್ಗಳಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡಲಾಗಿದೆ. ಶೌಚಾಲಯ, ಕಿಟಕಿ, ಪರದೆ, ಹಾಸಿಗೆಗಳು ಸ್ವಚ್ಛವಾಗಿವೆ. ಚಿತ್ತಾರ ವರದಿಗೆ ಆರೋಗ್ಯ ಇಲಾಖೆ ತಕ್ಷಣ ಸ್ಪಂದಿಸಿರುವುದು ಮತ್ತು ಸಮಸ್ಯೆಗಳಿಗೆ ಹಿತಶ್ರೀ ಹಾಡಿರುವುದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ.